ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಈ ಯುದ್ಧದ ಈ ದಾಳಿಯ ಮೂಲ ಗುರಿ ಇದ್ದಿದ್ದೆ ಇರಾನ್ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ವೆಪನ್ಗಳನ್ನು ಹೊಂದಿದಂತಹ ರಾಷ್ಟ್ರ ಆಗಬಾರ್ದು ಅನ್ನೋದು. ಆ ಕಾರಣಕ್ಕಾಗಿ ಇರಾನ್ನಲ್ಲಿರುವಂಥ ಯುರೇನಿಯಂನ ಸಂಗ್ರಹಗಾರ ಏನಿದೆ ಅದಕ್ಕಾಗಿ ಆಪರೇಷನ್ ಮಾಡುವುದಕ್ಕೆ ಈಗ ಅಮೆರಿಕ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿ. ಇರಾನ್ನಲ್ಲಿರುವಂತಹ ಸುಮಾರು 450 kg ಎನ್ರಿಚ್ಡ್ ಯುರೇನಿಯಂ ಏನಿದೆ ಅದರ ಮೇಲೆ ಡೊನಾಲ್ಡ್ ಟ್ರಂಪ್ ಕಣ್ಣಿಟ್ಟಿದ್ದಾರೆ. 450 kg ಯುರೇನಿಯಂನ ಹೊರತೆಗೆಯೋಕೆ ಹೈ ರಿಸ್ಕ್ ಆಪರೇಷನ್ಗೆ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ. ಆ ಕಾರಣಕ್ಕಾಗಿಯೇ ಇರಾನ್ನ ಭೂ ಪ್ರದೇಶಕ್ಕೆ ಕಾಲಿಡುವುದಕ್ಕೆ ಅಮೆರಿಕ ಸಜ್ಜಾಗಿದೆ. ಇರಾನ್ಗೆ ಅಮೆರಿಕ ಪಡೆಗಳನ್ನ ಕಳುಹಿಸೋಕೆ ಟ್ರಂಪ್ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಯುರೇನಿಯಂ ಇರುವಂತಹ 2 ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡುವುದಕ್ಕೆ ಸದ್ಯ ತಯಾರಿಗಳು ನಡೆದಿದ್ದಾವೆ. ಈ ದಾಳಿಯ ಮೂಲ ಉದ್ದೇಶ ಇಸ್ರೇಲ್ ಹಾಗೆ ಅಮೆರಿಕ ಮಾಡಿದಂತಹ ಅಟ್ಯಾಕ್ನ ಮೂಲ ಉದ್ದೇಶವೇ ಇದಾಗಿತ್ತು. ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರ ಹೊಂದಿದಂತಹ ರಾಷ್ಟ್ರ ಆಗಬಾರದು ಅನ್ನೋದು. ಈ ಅಣ್ವಸ್ತ್ರ ವಿಚಾರವಾಗಿ ಮಾತುಕತೆ ಇರಾನ್ನ ಜೊತೆ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಅಮೆರಿಕ ಇರಾನ್ನ ಮೇಲೆ ದಾಳಿ ಮಾಡಿತು. ಆಗಿನಿಂದಾನು ಇಲ್ಲಿರುವಂತಹ ಸುಮಾರು 450 kgಯಷ್ಟು ಯುರೇನಿಯಂನ ಸಂಗ್ರಹ ಏನಿದೆ ಅದರ ಮೇಲೆ ಅಧಿಪತ್ಯವನ್ನ ಸಾಧಿಸೋದಕ್ಕೆ ಒಂದೋ ಅದನ್ನ ನಾಶಪಡಿಸೋದು, ಇಲ್ಲ ಅದನ್ನ ಅಲ್ಲಿಂದ ಶಿಫ್ಟ್ ಮಾಡೋದು, ಈ ಪ್ಲಾನ್ ನಲ್ಲಿ ಅಮೆರಿಕ ಇದೆ. ಅದಾಗಬೇಕು ಅಂತಂದ್ರೆ ಭೂಸೇನೆಯನ್ನ ಇರಾನ್ನ ನೆಲಕ್ಕೆ ಅಮೆರಿಕ ಇಳಿಸಬೇಕಾಗತ್ತೆ. ಹಾಗಾದ್ರೆ ಯಾವ ರೀತಿ ಇರಾನ್ನ ಪರಮಾಣು ಶಕ್ತಿ ಕೇಂದ್ರಗಳ ಮೇಲೆ ಅಟ್ಯಾಕ್ಗೆ ಅಮೆರಿಕ ಸಿದ್ಧ ಆಗಿದೆ? ಯಾವ್ದು ಅವರ ಪರಮಾಣು ಶಕ್ತಿ ಕೇಂದ್ರಗಳು? ಮೊದಲನೇದಾಗಿ ಇಸ್ಫಹಾನ್. ಡೊನಾಲ್ಡ್ ಟ್ರಂಪ್ ಹಲವು ಬಾರಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಇಸ್ಫಹಾನ್ ಬಗ್ಗೆ 450 kgಗಿಂತಾನು ಹೆಚ್ಚಿನ ಯುರೇನಿಯಂನ ಸಂಗ್ರಹ ಇರುವಂತ ಮಾಹಿತಿ ಇದೆ. ಇಸ್ಫಹಾನ್ನಲ್ಲಿ ಸುರಂಗವನ್ನ ಕೊರೆದು ಆಳದಲ್ಲಿ ಅಡಗಿಸಿಟ್ಟಿರುವಂತಹ ಶಂಕೆ ಇದೆ. ಇಸ್ಫಹಾನ್ ಕೂಡ ಇರಾನ್ನ ಪ್ರಮುಖ ಪರಮಾಣು ತಂತ್ರಜ್ಞಾನ ಕೇಂದ್ರ. ಅಮೆರಿಕ ವಾಯು ದಾಳಿ ಬಳಿಕವೂ ಕೂಡ ಯುರೇನಿಯಂ ಇಲ್ಲಿ ಸುರಕ್ಷಿತವಾಗಿದೆ ಅನ್ನುವಂಥ ಮಾಹಿತಿ, ಅಂದ್ರೆ ಭೂಮಿಯ ಆಳದಲ್ಲಿ ಅವರು ಅದನ್ನ ಸಂಗ್ರಹಿಸಿಟ್ಟಿದ್ದಾರೆ, ಅಲ್ಲಿ ಅಣ್ವಸ್ತ್ರ ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಈ ಹಿಂದಿನಿಂದಾನು ಕೇಳ್ಬರ್ತಾ ಇತ್ತು. ಇಸ್ಫಹಾನ್ ಆದ್ಮೇಲೆ ಮತ್ತೊಂದು ಪ್ರದೇಶ, ಅದು ನಟಾನ್ಸ್ ಇರಾನ್ನ ಅತಿ ಹೆಚ್ಚು ಯುರೇನಿಯಂ ಸಂಗ್ರಹ ಇರುವಂತಹ ಜಾಗ ಅನ್ನುವಂಥ ಮಾಹಿತಿ. ಟೆಹರಾನ್ನಿಂದ, ಅಂದ್ರೆ ಇರಾನ್ನ ರಾಜಧಾನಿ ಟೆಹರಾನ್ನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿ ಈ ಪರಮಾಣು ಕೇಂದ್ರ ಇದೆ. ಮತ್ತೊಂದು ಪರಮಾಣು ಕೇಂದ್ರ ಕಳೆದ ವರ್ಷ ಜೂನ್ನಲ್ಲಿ ಇಸ್ರೇಲ್ ಹಾಗೆ ಇರಾನ್ನ ನಡುವಿನ ಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಎಂಟ್ರಿಯಾಗಿ ದಾಳಿ ಮಾಡ್ತಲ್ಲ, ಆ ಜಾಗ. ಮತ್ತೊಂದು ಜಾಗ ಫೋರ್ಡೋ ಅನ್ನುವಂಥ ಪ್ರದೇಶ. ಈ ಫೋರ್ಡೋ ಅನ್ನುವಂಥ ಪ್ರದೇಶವೂ ಕೂಡ ಇವರ ಯುರೇನಿಯಂ ಸಂಗ್ರಹ ಇದ್ದಂತಹ ಅಥವಾ ಅಧ್ಯಯನಗಳು ನಡೀತಾ ಇದ್ದಂತಹ ಜಾಗ. ಪರ್ವತದ ಆಳದಲ್ಲಿ ಇರುವಂತಹ ಈ ಪರಮಾಣು ಕೇಂದ್ರ ಅತಿ ಹೆಚ್ಚು ಸುರಕ್ಷಿತ ಅನ್ನುವಂಥ ಮಾಹಿತಿ. ಇಲ್ಲಿ ಸುಮಾರು 60% ಸಂಸ್ಕರಿಸಿದಂತಹ ಯುರೇನಿಯಂನ ಸಂಗ್ರಹ ಇದೆ ಅನ್ನುವಂಥ ಮಾಹಿತಿ ಇದೆ. ಕಳೆದ ಜೂನ್ನಲ್ಲಿ ಇದೇ ಜಾಗದ ಮೇಲೆ ಅಮೆರಿಕ ತನ್ನ B-2 ಬಾಂಬರ್ನ ಬಳಸಿ ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.